ಶ್ರೀರಾಮ, ಲಕ್ಷ್ಮಣ ಮತ್ತು ಸೀತಾದೇವಿಯವರು ವನವಾಸದ ದಿನಗಳಲ್ಲಿ ಅನೇಕ ಪುಣ್ಯಕ್ಷೇತ್ರಗಳನ್ನು ಸಂದರ್ಶಿಸುತ್ತಾ ಗಯಾ ಕ್ಷೇತ್ರಕ್ಕೆ ಬಂದರು. ಗಯಾ ಕ್ಷೇತ್ರವು ಪಿತೃಕಾರ್ಯಗಳಿಗೆ ಅತ್ಯಂತ ಪವಿತ್ರವಾದ ಸ್ಥಳವೆಂದು ಪರಿಗಣಿಸಲ್ಪಡುತ್ತದೆ. ಒಂದು ದಿನ ಶ್ರೀರಾಮ ಮತ್ತು ಲಕ್ಷ್ಮಣರು ಕಾಡಿಗೆ ತೆರಳುವ ಮೊದಲು ಸೀತಾದೇವಿಯನ್ನು ಫಲ್ಗುಣಿ ನದಿಯ ದಂಡೆಯ ಬಳಿ ಕುಳಿತುಕೊಳ್ಳಲು ಹೇಳಿ ಹೊರಟರು. ಸೀತಾದೇವಿ ನದಿಯ ತೀರದಲ್ಲಿ ಶಾಂತವಾಗಿ ಕುಳಿತಿದ್ದರು. ಸ್ವಲ್ಪ ಸಮಯದ ನಂತರ ಫಲ್ಗುಣಿ ನದಿಯ ಮರಳಿನೊಳಗಿಂದ ಒಂದು ಕೈ ಮೇಲಕ್ಕೆ ಬಂತು. ಆ ಕೈಯಿಂದ ದುಃಖಭರಿತ ಧ್ವನಿಯೊಂದು ಕೇಳಿಸಿತು. ಸೀತೆ, ನನಗೆ ಬಹಳ ಹಸಿವಾಗಿದೆ. ನನಗೆ ಆಹಾರ ಕೊಡು. ಆ ಧ್ವನಿ ಮತ್ತೆ ಮತ್ತೆ ಕೇಳಿಬರತೊಡಗಿತು. ಸೀತಾದೇವಿ ಆಶ್ಚರ್ಯಗೊಂಡರು. ಗಮನವಿಟ್ಟು ಕೇಳಿದಾಗ ಅದು ತಮ್ಮ ಮಾವನಾದ ದಶರಥ ಮಹಾರಾಜರ ಧ್ವನಿಯೆಂದು ಅರಿತುಕೊಂಡರು. ರಾಮ ಮತ್ತು ಲಕ್ಷ್ಮಣರು ಅಲ್ಲಿರಲಿಲ್ಲ. ತಕ್ಷಣ ಆಹಾರವೂ ಇರಲಿಲ್ಲ. ಏನು ಮಾಡಬೇಕೆಂದು ಸೀತೆಗೆ ತೋಚಲಿಲ್ಲ. ಕೊನೆಗೆ ತನ್ನ ಪತಿವ್ರತಾ ಶಕ್ತಿ ಮತ್ತು ಭಕ್ತಿಯಿಂದ ಫಲ್ಗುಣಿ ನದಿಯ ಮರಳನ್ನು ಉಂಡೆಯಾಗಿ ಮಾಡಿ ಅದರಲ್ಲಿ ಅನ್ನವನ್ನು ಆವಾಹನೆ ಮಾಡಿ ಆ ಕೈಗೆ ಸಮರ್ಪಿಸಿದರು. ಆ ಪಿಂಡವನ್ನು ಸ್ವೀಕರಿಸಿದ ದಶರಥ ಮಹಾರಾಜರ ಆತ್ಮವು ತೃಪ್ತಿಗೊಂಡಿತು. ಅವರು ಸೀತೆಯನ್ನು ಆಶೀರ್ವದಿಸಿ ಮರೆಯಾದರು. ಈ ಘಟನೆಗೆ ಸಾಕ್ಷಿಯಾಗಿ ಸೀತಾದೇವಿಯವರು ಫಲ್ಗುಣಿ ನದಿ, ತುಳಸಿ ಗಿಡ, ಹಸು, ಬ್ರಾಹ್ಮಣ ಮತ್ತು ಅರಳಿ ಮರವನ್ನು ಸಾಕ್ಷಿಗಳಾಗಿ ಇಟ್ಟುಕೊಂಡರು. ಸ್ವಲ್ಪ ಸಮಯದ ನಂತರ ರಾಮ ಮತ್ತು ಲಕ್ಷ್ಮಣರು ಹಿಂದಿರುಗಿದರು. ಆಗ ಸೀತಾದೇವಿ ನಡೆದ ಎಲ್ಲಾ ಘಟನೆಯನ್ನು ವಿವರಿಸಿದರು. ಆದರೆ ದಶರಥ ಮಹಾರಾಜರಿಗೆ ತಾವು ಪಿಂಡ ಪ್ರದಾನ ಮಾಡಿದ ವಿಚಾರವನ್ನು ಕೇಳಿ ರಾಮ ಮತ್ತು ಲಕ್ಷ್ಮಣರಿಗೆ ಆಶ್ಚರ್ಯವಾಯಿತು. ಮೊದಲಿಗೆ ಅವರಿಗೆ ಸೀತೆಯ ಮಾತಿನ ಮೇಲೆ ನಂಬಿಕೆ ಬರಲಿಲ್ಲ. ಆಗ ಸೀತಾದೇವಿ, ನನ್ನ ಮಾತು ಸತ್ಯ. ಫಲ್ಗುಣಿ ನದಿ, ತುಳಸಿ, ಹಸು, ಬ್ರಾಹ್ಮಣ ಮತ್ತು ಅರಳಿ ಮರ ಈ ಘಟನೆಯ ಸಾಕ್ಷಿಗಳು ಎಂದು ಹೇಳಿದರು. ರಾಮನು ಆ ಸಾಕ್ಷಿಗಳನ್ನು ಕೇಳಿದನು. ಆದರೆ ಆಶ್ಚರ್ಯಕರವಾಗಿ ಫಲ್ಗುಣಿ ನದಿ, ತುಳಸಿ ಗಿಡ, ಹಸು ಮತ್ತು ಬ್ರಾಹ್ಮಣರು ಸತ್ಯವನ್ನು ಹೇಳಲಿಲ್ಲ. ಅವರು ಮೌನವಾಗಿದ್ದರು ಅಥವಾ ಸೀತೆಯ ಮಾತನ್ನು ನಿರಾಕರಿಸಿದರು. ಆ ಸಂದರ್ಭದಲ್ಲಿ ಅರಳಿ ಮರ ಮಾತ್ರ ಸತ್ಯವನ್ನು ಹೇಳಿತು. ಹೌದು, ಸೀತಾದೇವಿಯವರು ದಶರಥ ಮಹಾರಾಜರಿಗೆ ಮರಳಿನ ಪಿಂಡವನ್ನು ಸಮರ್ಪಿಸಿದ್ದಾರೆ. ನಾನು ಅದನ್ನು ಕಣ್ಣಾರೆ ನೋಡಿದ್ದೇನೆಯೇ ಎಂದು ಸಾಕ್ಷ್ಯ ನುಡಿದಿತು. ಅರಳಿ ಮರದ ಸಾಕ್ಷಿಯಿಂದ ರಾಮ ಮತ್ತು ಲಕ್ಷ್ಮಣರು ಸೀತೆಯ ಪತಿವ್ರತೆ, ಕರ್ತವ್ಯ ಪ್ರಜ್ಞೆ ಮತ್ತು ಭಕ್ತಿಯನ್ನು ಶ್ಲಾಘಿಸಿದರು. ಆದರೆ ತನ್ನ ಮಾತಿಗೆ ವಿರುದ್ಧವಾಗಿ ನಡೆದುಕೊಂಡ ಫಲ್ಗುಣಿ ನದಿ, ತುಳಸಿ, ಹಸು ಮತ್ತು ಬ್ರಾಹ್ಮಣರ ಮೇಲೆ ಸೀತಾದೇವಿಗೆ ಬೇಸರವಾಯಿತು. ಅವರು ಫಲ್ಗುಣಿ ನದಿಗೆ ಶಾಪ ನೀಡಿದರು. ನಿನ್ನ ಪಾತ್ರದಲ್ಲಿ ಎಷ್ಟೇ ನೀರು ಹರಿದರೂ ಅದು ಮೇಲ್ಮೈಯಲ್ಲಿ ಕಾಣಿಸದಿರಲಿ. ನಿನ್ನ ನೀರು ಮರಳಿನ ಅಡಿಯಲ್ಲಿ ಅಡಗಿರಲಿ. ಬ್ರಾಹ್ಮಣನಿಗೆ ಹೇಳಿದರು, ನೀನು ಸತ್ಯವನ್ನು ಮರೆಮಾಡಿದ್ದೀಯಾ? ಆದ್ದರಿಂದ ಗಯಾ ಕ್ಷೇತ್ರದಲ್ಲಿ ಯಾತ್ರಿಕರ ಮೇಲೆ ಅವಲಂಬಿತನಾಗಿ ಜೀವನ ನಡೆಸುವಂತಾಗಲಿ. ಹಸುವಿಗೆ ಹೇಳಿದರು, ನೀನು ಲೋಭತನ ತೋರಿದ್ದೀಯಾ? ಆದ್ದರಿಂದ ಗಯಾ ಕ್ಷೇತ್ರದಲ್ಲಿ ಯಾತ್ರಿಕರು ಸಮರ್ಪಿಸುವ ಪಿಂಡಗಳನ್ನು ತಿಂದು ಬದುಕುವಂತಾಗಲಿ. ಎಷ್ಟು ತಿಂದರೂ ನಿನಗೆ ತೃಪ್ತಿ ಸಿಗದಿರಲಿ. ತುಳಸಿ ಗಿಡಕ್ಕೆ ಹೇಳಿದರು, ನೀನು ಸಹ ಸತ್ಯವನ್ನು ಹೇಳಲಿಲ್ಲ. ಆದ್ದರಿಂದ ನೀನು ಎಲ್ಲೆಡೆ ಬೆಳೆಯುವಂತಾಗು. ನಂತರ ಸೀತಾದೇವಿ ಅರಳಿ ಮರದತ್ತ ಪ್ರೀತಿಯಿಂದ ನೋಡಿದರು. ನೀನು ಮಾತ್ರ ಸತ್ಯವನ್ನು ಹೇಳಿದ್ದೀಯಾ? ಆದ್ದರಿಂದ ನೀನು ಸದಾ ಹಸಿರಾಗಿ, ಪೂಜ್ಯವಾಗಿ, ದೇವತೆಗಳಿಗೆ ಪ್ರಿಯವಾಗಿರುವೆ ಎಂದು ಆಶೀರ್ವದಿಸಿದರು. ಅಂದಿನಿಂದ ಅರಳಿ ಮರವು ವಿಶೇಷ ಪವಿತ್ರತೆಯನ್ನು ಪಡೆದಿದೆ ಎಂದು ನಂಬಲಾಗಿದೆ. ಇಂದಿಗೂ ಫಲ್ಗುಣಿ ನದಿಯಲ್ಲಿ ಮೇಲ್ಮೈಯಲ್ಲಿ ನೀರು ಕಾಣಿಸುವುದಿಲ್ಲ, ಆದರೆ ಮರಳನ್ನು ಅಗೆದರೆ ಒಳಗೆ ನೀರು ದೊರೆಯುತ್ತದೆ ಎಂದು ಜನರು ನಂಬುತ್ತಾರೆ. ಗಯಾ ಕ್ಷೇತ್ರದಲ್ಲಿ ಈ ಕಥೆಯನ್ನು ಭಕ್ತಿಯಿಂದ ನೆನಪಿಸಿಕೊಳ್ಳಲಾಗುತ್ತದೆ.